ಎಲ್ಲರಿಗೂ ನಮಸ್ಕಾರ. ಜೈ ಜಿನೇಂದ್ರ. ಜೈನ್ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇತ್ತೀಚೆಗೆ ಅಂದರೆ ಕಳೆದ ರವಿವಾರ ದಿನಾಂಕ 23ರಂದು ಬೆಳಗಾವಿಯಲ್ಲಿ ಜೈನ್ ಸಮಾಜದ ವಿದ್ಯಾರ್ಥಿಗಳಾಗಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಜೈನ್ ಇಂಟರ್ನ್ಯಾಷನಲ್ ಟ್ರೇಡ್ ಆರ್ಗನೈಸೇಷನ್ ಜಿತೋ ಬೆಳಗಾವಿ ವಿಭಾಗ ಮತ್ತು KKG ವಲಯ ಹಾಗೂ ಜಿತೋ ಎಫೆಕ್ಸ್ ಬಾಡಿ ವತಿಯಿಂದ ವಿದ್ಯಾರ್ಥಿಗಳಿಗೆ ವಿವಿಧ ಯೋಜನೆಗಳ ಬಗ್ಗೆ ಅವರಿಗೆ ಮಾಹಿತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಹಮ್ಮಿಕೊಂಡಂತಹ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕರ್ನಾಟಕ ಸರ್ಕಾರದ ಅಲ್ಪಸಂಖ್ಯಾತ ಇಲಾಖೆ ವತಿಯಿಂದ ಜೈನ ವಿದ್ಯಾರ್ಥಿಗಳಿಗೆ ಮತ್ತು ಜೈನ ಉದ್ದಿಮೆದಾರರಿಗೆ ಮತ್ತು ಬಸದಿ ಟ್ರಸ್ಟ್ಗಳಿಗೆ ಸಿಗುವಂತಹ ಸವಲತ್ತುಗಳು, ಅನುದಾನಗಳ ಬಗ್ಗೆ ಸವಿಸ್ತಾರವಾದ ಮಾಹಿತಿಯನ್ನು ನೀಡಲಾಯಿತು. ಈ ವಿಷಯ ಕುರಿತು ಅಲ್ಪಸಂಖ್ಯಾತ ಇಲಾಖೆಯ ಜಿಲ್ಲಾ ಅಧಿಕಾರಿಗಳಾದಂತಹ ಶ್ರೀ FU ಪೂಜಾರ್ ಅವರು ಸಮಗ್ರವಾದ ಮಾಹಿತಿಯನ್ನು ನೀಡಿದರು. ಇದರ ನಂತರ JETF ಅಂದರೆ ಜಿತೋ ಅಡ್ಮಿನಿಸ್ಟ್ರೇಷನ್ ಟ್ರೈನಿಂಗ್ ಫೌಂಡೇಶನ್, ಈ ಯೋಜನೆಯಡಿ ಜೈನ ಸಮಾಜದ ವಿದ್ಯಾರ್ಥಿಗಳಿಗೆ IAS IPS ಕುರಿತು UPSC ಪರೀಕ್ಷೆಯನ್ನು ಹೇಗೆ ಸಿದ್ಧತೆ ಮಾಡಿಕೊಳ್ಳಬೇಕೆಂಬ ಮಾಹಿತಿಯನ್ನು ಈ ಕಾರ್ಯಾಗಾರದಲ್ಲಿ ನೀಡಲಾಯಿತು. ಈ ವಿಷಯದ ಬಗ್ಗೆ ರಮೇಶ್ ಚಂದ್ ಬೋರಾ, ಮಹೇಶ್ ಜಿ ನಾಹರ್, ಜೋನಲ್ ಸೆಕ್ರೆಟರಿ ಆಫ್ KKG, ಅಶೋಕ್ ಜಿ ನಾಗೋರಿ, ಚೇರ್ಮನ್ JETF KKG ಅವರು ಮತ್ತು CBIನ ಮಾಜಿ IPS ಅಧಿಕಾರಿಗಳಾದಂಥ DC ಜೈನ್ ಅವರು ಮತ್ತು IPS ಅಧಿಕಾರಿ ಜಿನೇಂದ್ರ ಖನ್ಗಾವಿ ಸರ್ ಅವರು ಸಮಗ್ರವಾದ ಮಾಹಿತಿಯನ್ನು ನೀಡಿ UPSC ಪರೀಕ್ಷೆಯನ್ನು ಯಾವ ರೀತಿಯಲ್ಲಿ ಸಿದ್ಧತೆ ಮಾಡಿಕೊಳ್ಬೇಕು ಮತ್ತು ಅದಕ್ಕೆ ಮಾನಸಿಕ ತಯಾರಿ ಹೇಗಿರಬೇಕು ಮತ್ತು UPSC ಪರೀಕ್ಷೆಯನ್ನು ಕಟ್ಟುವ ಸಂದರ್ಭದಲ್ಲಿ ಇರುವ ತೊಂದರೆಗಳು ಹೇಗೆ ನಿವಾರಿಸಿಕೊಳ್ಳಬೇಕು ಎಂಬುದರ ಕುರಿತು ಸಮಗ್ರವಾದ ಮಾಹಿತಿಯನ್ನು ನೀಡಿದರು. ಇದಾದ ನಂತರ ಜಿತೋ ಎಜುಕೇಷನ್ ಅಸಿಸ್ಟೆಂಟ್ ಪ್ರೋಗ್ರಾಮ್ ಜೀಪ್ ಅಂದರೆ ಇದಾದ ನಂತರ ಜಿತೋ ಎಜುಕೇಷನ್ ಅಸಿಸ್ಟೆಂಟ್ ಪ್ರೋಗ್ರಾಮ್ ಯೋಜನೆಯಡಿ PUC ಸೆಕೆಂಡ್ ಇಯರ್ ಆದ ನಂತರ ಉನ್ನತ ಶಿಕ್ಷಣಕ್ಕಾಗಿ ಜಿತೋ ವತಿಯಿಂದ ನೀಡಲಾಗುವಂತಹ ಶೂನ್ಯ ದರದ ಸಾಲ ಸೌಲಭ್ಯಗಳ ಕುರಿತು ಜಿತೋ ಎಫೆಕ್ಸ್ ಡೈರೆಕ್ಟರ್ ಆದಂತಹ ಪುಷ್ಪಕ್ ಹನುಮಣ್ಣವರವರು ಮಾಹಿತಿ ನೀಡಿದರು. ಇದಾದ ಬಳಿಕ ಜಯದೀಪ್ ಲೆಂಗಡೆ ಅವರು ಜಿತೋ ಉದ್ಯೋಗ ಮೇಳ ಕುರಿತು ಮಾಹಿತಿಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಜಿತೋ ಬೆಳಗಾಂ ವಿಭಾಗದ ಅಧ್ಯಕ್ಷರಾದ ಹರ್ಷವರ್ಧನ್ ಇನ್ಸಲ್, ಪ್ರಧಾನ ಕಾರ್ಯದರ್ಶಿ ಅಭಯ ಆದಿಮನಿ, ಕಾರ್ಯಕ್ರಮ ಸಂಯೋಜಕರಾದ ವಿಜಯ್ ಪಾಟೀಲ್, ಅಭಿಜಿತ್ ಭೋಜನ್ನವರ್, ಕುಂತಿನಾಥ್ ಕಲ್ಮನಿ, KKG ವಲಯದ ಕವಿತಾಜಿ ಜೈನ್, ಭಾರತೀಯ ಶಿಕ್ಷಣ ಸಂಸ್ಥೆಯ ವಿನೋದ್ ದೊಡ್ಡಣ್ಣವರ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಧನ್ಯವಾದಗಳು. ಈ ಕಾರ್ಯಕ್ರಮದ ಸವಿಸ್ತಾರವಾದ ಮಾಹಿತಿಯನ್ನು ತಾವು ಮುಂದಿನ ವಿಡಿಯೋಗಳಲ್ಲಿ ನೋಡಬಹುದು. ಧನ್ಯವಾದಗಳು. ಲೈಫ್ದಲ್ಲಿ ಸಾಧನೆ ಮಾಡಬೇಕಾಗಿರ್ತಕ್ಕಂಥ ಮನಸ್ಸು ಇತ್ತಂತಂದ್ರೆ ಏನಾದರೂ ಕೂಡ ಮಾಡಬಹುದು. ನಾವಲ್ಲಿ ಬಡತನ ಇದೆ, ನಮಗೆ ಸಪೋರ್ಟ್ ಇಲ್ಲ ಅಂತಕ್ಕಂಥ ವಿಚಾರಗಳನ್ನ ಇಟ್ಕೊಂಡು ನಾವು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸಾಧನೆ ನಮ್ಮ ಆತ್ಮದಿಂದ ಅದು ಬರಬೇಕು. ಅದಕ್ಕೆ ನಮ್ಮ ಜಿನೇಂದ್ರ ಸಾಹೇಬರು ಕೂಡ KS ಆಗಿ ಈವಾಗ IPS ಆಗಿರ್ತಕ್ಕಂಥವ್ರು, CBI ಸಾಹೇಬರು, ರಿಟೈರ್ಡ್ CBI ಸಾಹೇಬರಾಗಲಿ, ಅವರೆಲ್ಲರೂ ಕೂಡ ಇಲ್ಲಿ ಇರ್ತಕ್ಕಂಥ ಎಲ್ಲ ವೇದಿಕೆಯಲ್ಲಿ ಇರ್ತಕ್ಕಂಥ ಮತ್ತು ನಮ್ಗಿಂತ ಹಿರಿಯರಾಗಿರ್ತಕ್ಕಂಥ ತಾವು ಅನೇಕ ಕಷ್ಟಪಟ್ಟನ್ನ ಒಂದು ಯಶಸ್ಸನ್ನ ಸಾಧಿಸಿರ್ತಾರೆ. ಅದರಲ್ಲಿ ನಾನು ಸ್ವಲ್ಪ ಕಷ್ಟಪಟ್ಟು ಒಂದು ಯಶಸ್ಸನ್ನ ಸಾಧಿಸಿದ್ದೀನಿ. ಅದಕ್ಕೆ ಈ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ, ನಾನು ಡಿಸೆಂಬರ್ 5ನೇ ತಾರೀಕಿಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಜಿಲ್ಲಾಧಿಕಾರಿಯಾಗಿ ಬೆಳಗಾವಿಯಲ್ಲಿ ಕರ್ತವ್ಯಕ್ಕೆ ಹಾಜರಾದೆ. ನನಗೊಂದು ಸಂಕಲ್ಪ, ಏನು ಅಲ್ಪಸಂಖ್ಯಾತರ ಇಲಾಖೆ ಅಂತಂದ್ರೆ ಇದರಲ್ಲಿ ಮುಸ್ಲಿಮ್ಸ್ ಬರ್ತಾರೆ, ಜೈನರು ಬರ್ತಾರೆ, ಬೌದ್ಧರು ಬರ್ತಾರೆ, ಕ್ರಿಶ್ಚಿಯನ್ರು ಬರ್ತಾರೆ, ಪಾರ್ಸಿ ಬರ್ತಾರೆ, ಸಿಖ್ ಬರ್ತಾರೆ. ಹಾಗಾದ್ರೆ ಎಲ್ಲ ಜನಾಂಗ ಜಾತಿಯರು ಕೂಡ ಸಮಾನವಾಗಿ ಸೌಲಭ್ಯಗಳು ವಿತರಣೆ ಆಗಬೇಕು ಅಂತಕ್ಕಂಥ ವಿಚಾರಗಳನ್ನ ಇಟ್ಕೊಂಡು ಒಂದು ಆಕ್ಷನ್ ಪ್ಲಾನ್ ಅನ್ನ ರೆಡಿ ಮಾಡಿಕೊಂಡು ಎಲ್ಲೆಲ್ಲಿ ಫೈಲ್ಗಳು ಪೆಂಡಿಂಗ್ ಅದಾವ, ಸಮಾಜದಲ್ಲಿ ಇರ್ತಕ್ಕಂಥ ಏನೇನು ಸೌಲಭ್ಯಗಳನ್ನು ಕೊಡಬೇಕು ಅಂತಕ್ಕಂಥ ಒಂದು ವಿಚಾರ ಮಾಡಿಕೊಂಡು ನಾನು ನಿಮ್ಗೆ ಹೇಳ್ಬೇಕಂದ್ರೆ 3 ತಿಂಗಳಲ್ಲಿ ಆಕ್ಚುಲಿ 66 ಜೈನ ಸಮುದಾಯ ಭವನ ಮತ್ತು ಬಸದಿ ನವೀಕರಣಕ್ಕೆ 9,17,00,000 ರೂಪಾಯಿಯನ್ನ ನಾನು ಈಗ ಕೊಟ್ಟಿದ್ದೀನಿ. ನಾನು ಬರುವಾಗ ಡಾಟಾ ನೋಡ್ಕೊಂಡ್ ಬಂದ್ರೆ ಎಷ್ಟು ನಾನು ಕೊಟ್ಟಿದ್ದೀನಿ ಬಂದ ತಕ್ಷಣ ಅಂತ ಹೇಳಿ 9,17,00,000 ರೂಪಾಯಿ ಸಮುದಾಯ ಭವನ ನಿರ್ಮಾಣಕ್ಕೆ ಹಾಗೂ ಜೈನ ಬಸದಿಗಳ ನಿರ್ಮಾಣಕ್ಕೆ.
ಅವು ಏನಾದ್ರು ಸ್ವಲ್ಪ ಡಾಕ್ಯುಮೆಂಟ್ಸ್ಗಳು ವ್ಯತ್ಯಾಸ ಇತ್ತಂದ್ರೆ ಈ ತರ ಡಾಕ್ಯುಮೆಂಟ್ಸ್ ತಗೊಂಬನ್ನಿ, ನಾನು ಅದನ್ನ ಮಾಡಿ ಪ್ರಪೋಸಲ್ ಕಳಿಸ್ತೇನೆ ಅಂತ ಹೇಳಿ ನನಗೆ ಹೆಡ್ ಆಫೀಸ್ ಅಲ್ಲಿ ಸೆಕ್ರೆಟರಿ ಸಾಹೇಬ್ ಮನೋಜ್ ಜೈನ್ ಸರ್ ಕೂಡ ಇದ್ರು. ಅವರು ಕೂಡ ಇಮಿಡಿಯೇಟ್ ಆಗಿ ರೆಸ್ಪಾನ್ಸ್ ಅನ್ನ ಮಾಡ್ತಾ ಇದ್ರು. ಅವರು ಕೂಡ ಒಂದು ಪ್ರಸ್ತಾಪನ ಮಾಡಿದ್ರು, ಏನಂತ ಹೇಳಿ ನಮ್ಗೆ ಜೈನ್ ಪ್ರತ್ಯೇಕ ಹಾಸ್ಟೆಲ್ ಬೆಳಗಾವಿ ಜಿಲ್ಲೆಯಲ್ಲಿ ಬೇಕು ಅಂತ ಹೇಳ್ಕ್ಯಾರ. ಅದಕ್ಕೆ ಮತ್ತೆ ಏನಾಯ್ತು ಅಂತಂದ್ರೆ ಸರ್ಕಾರದಿಂದ ಮತ್ತೆ ಇಲ್ಲಿರ್ತಕ್ಕಂಥ ಮುಖಂಡರ ಒಂದು ಪ್ರಯತ್ನದಿಂದ ಮತ್ತೆ ಪ್ರತ್ಯೇಕ ಜೈನ ವಿದ್ಯಾರ್ಥಿ ನಿಲಯ ಅಂತ ಹೇಳ್ಕ್ಯಾರ. ಬೇರೆ ಪ್ಯೂರ್ ನಮ್ಮ ಜೈನ್ ಸಮುದಾಯದ 74 ವಿದ್ಯಾರ್ಥಿಗಳು ಇವತ್ತು ಅಲ್ಲಿ ಸೌಲಭ್ಯಗಳನ್ನ ಪಡಿತಾ ಇದ್ದಾರೆ. ಅದಕ್ಕೆ ಮೆಟ್ರಿಕ್ ನಂತರದ ಏನು ನಮ್ಮ ವಿದ್ಯಾರ್ಥಿ ನಿಲಯಗಳು ಟೋಟಲ್ ಬೆಳಗಾವಿ ಜಿಲ್ಲೆಯಲ್ಲಿ 16 ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳು ಇದಾವೆ. ಅದರಲ್ಲಿ ನಮ್ಮ ಸಿಟಿ ಬೆಳಗಾವಿ 1500 ರೂಪಾಯಿಗಳನ್ನ ಅವ್ರ ಅಕೌಂಟಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮ ಕೂಡ ವಿದ್ಯಾಸಿರಿ ಯೋಜನೆ ಪ್ರಸ್ತುತ ಜಾರಿಯಲ್ಲಿದೆ. ಅದಕ್ಕೂ ಕೂಡ ತಾವು ಎಲಿಜಿಬಲ್ ಇರ್ತಕ್ಕಂಥ ವಿದ್ಯಾರ್ಥಿಗಳು. ಇದಲ್ಲದೇನು ಕೂಡ ನಾವು ವಿದ್ಯಾರ್ಥಿ ವೇತನವನ್ನು ಕೊಡ್ತೇವೆ. ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಗಳು ಕೂಡ ಕೊಡ್ತೇವೆ. 1,000ರಿಂದ ಹಿಡ್ಕೊಂಡು ನಾವು PhD ವರೆಗೂ ಕೂಡ 2 ಲಕ್ಷದವರೆಗೂ ಕೂಡ ಅವ್ರಿಗೆ ಕೊಡ್ತಾ ಇದ್ದೀವಿ. ಕೊಡ್ತಕ್ಕಂಥ ಒಂದು ಯೋಜನೆ ಇದೆ. ಅವನ್ನೆಲ್ಲವನ್ನ ನಮ್ಮ ಪ್ರಾಜೆಕ್ಟ್ ಮುಖಾಂತರ ನಮ್ಮ ಕೇಸ್ ವರ್ಕರ್ ತಮಗೆ ಹೇಳ್ತಾರೆ. ದಯವಿಟ್ಟು ಅದನ್ನೆಲ್ಲವನ್ನ ನೋಟ್ ಮಾಡಿಕೊಂಡು ನೀವೇನ್ ಮಾಡ್ರಿ ಆ ಯೋಜನೆಗಳ ಸೌಲಭ್ಯವನ್ನ ತೆಗೆದುಕೊಳ್ಬೇಕಂತಕ್ಕಂಥದ್ದನ್ನು ಮಾತಾಡ್ತಾ ಇದ್ದೀನಿ. ಜೊತೆಗೆ IOS ಇಂಡಿಯನ್ ಓವರ್ಸೀಸ್ ಸರ್ವಿಸ್ ಕೂಡ ಅಂತಿದೆ, ಕೂಡ ಯೋಜನೆಗಳು ಕೂಡ ನಮ್ಮಲ್ಲಿ ಜಾರಿಗೆ ಇದೆ. ಅದಕ್ಕೆ ಅನೇಕ ಯೋಜನೆಗಳು ಕೂಡ ಇದರಲ್ಲಿ ಏನು ನಾವು 1,000ದಿಂದ 4,500 ವರೆಗೂ ಕೂಡ ವಿದ್ಯಾರ್ಥಿ ವೇತನ ಕೊಡ್ತೇವೆ. ಅದಕ್ಕೆ ವಾರ್ಷಿಕ ಆದಾಯದ ಮಿತಿ 1 ಲಕ್ಷ ರೂಪಾಯಿ ಇರಬೇಕು. ಜೊತೆಗೆ ಹಿಂದಿನ ತರಗತಿಯಲ್ಲಿ ಶೇಕಡಾ 50% ಅಂಕಗಳನ್ನ ಆ ವಿದ್ಯಾರ್ಥಿನಿ ಗಳಿಸಿರ್ಬೇಕು ಅಂತಕ್ಕಂಥದ್ದು ಒಂದು ಯೋಜನೆ. ನೆಕ್ಸ್ಟ್, ಪದವಿ ಪೂರ್ವ ತತ್ಸಮಾನ ಕೋರ್ಸ್ಗಳು, ಸಾಮಾನ್ಯ ಪದವಿ, ಸ್ನಾತಕೋತ್ತರ ಪದವಿ ಹಾಗೂ PhD ವ್ಯಾಸಂಗ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅವರು ಕೂಡ ಕಳೆದ ಸಾಲಿನಲ್ಲಿ 50% ಅಂಕಗಳನ್ನು ಗಳಿಸಿರಬೇಕು. ಜೊತೆಗೆ 2 ಲಕ್ಷ ರೂಪಾಯಿ ಆದಾಯ ಮೀರಿರಬಾರದು. Your diplomats, your foreign जो ambassadors होते हैं, everybody is UPSC officer and it's very easy to become one if you are maintaining this UPSC career. Second, and continue, I will be talking a little bit on that. Job security. Once you become an officer, normally you are not removed from the job if you are doing a good job. Normally, till your retirement, you have this job security and you will continuously improve yourself. Contribution to society and nation. जिसमें भी इंडिया को, भारत को आगे बढ़ाने की इच्छा है, आगे कुछ समर्पण करने की इच्छा है, so definitely this is a good job opportunity or a good career option for you to consider UPSC exam. Self-satisfaction in individual development. Continuously there is growth, individual growth as well as general growth of yours while you are going through your career as a UPSC officer. Responsible for law and order. Normally एक एग्जाम्पल देता हूँ, एंड एक डिस्ट्रिक्ट में लगभग ऑन एन एवरेज 15 lakhs people will be in one district approximately. 15 लाख के जो हेड होते हैं, एक डिस्ट्रिक्ट कलेक्टर को बोला जाता है, काइंड ऑफ ही इज इन चार्ज फॉर दैट पर्टिकुलर डिस्ट्रिक्ट. सो ही इज ऑलमोस्ट लाइक, पुराने जमाने में धर्माधिकारी होते थे कि भाई वो गांव का पूरा ध्यान करते थे. सो डिस्ट्रिक्ट कलेक्टर इज लाइक अ धर्माधिकारी फॉर दोज 15 lakh people. You are kind of looking at the law and order of that particular district. You are looking for the well-being of those people. You are kind of making good connect for those 15 lakh people. तो अगर आपको ये इंटरकनेक्ट करने की इच्छा है, to give back to the society, to make something possible, make a change in the life of those 15 lakh people, this is one of the options you need to consider to become a UPSC officer. Create or update government and developmental policies. Many a times you say this policy is not good, this is having some bias towards some community, this has some concern on this one. The best way or the most important way to bring a change in these policies
is by becoming an officer, because your words are directly heard by the people who are going to change. As far as I am concerned, you have seen my introduction. I am an IPS officer from Rajasthan, 1991 बैच. मैं जीटो या JTF से कब से जुड़ा हुआ हूँ? जब से JTF पैदा हुआ है. Because इसकी शुरुआत दिल्ली में हुई, जैसा इन्होंने बताया, और 2008 में तो we started getting our selections. I think the idea came up in the year 2007. और 2008 में एक बहुत ही किराए की बिल्डिंग थी जो पहले एक जमाने में होटल हुआ करता था दिल्ली के करोल बाग में, उसको लेकर के वहां से JTF के सेंटर की शुरुआत की थी. मैं कभी भी JTF हॉस्टल वर्ड यूज नहीं करता. I am very particular about two things. We don't run hostels in JTF. We only run centers. हॉस्टल का मतलब तो क्या होता है कि भाई ठीक है, आप आइए, किराया दीजिए, रहिए, आप पढ़ रहे हैं या नहीं पढ़ रहे, आपको कोई संभाल रहा है या नहीं संभाल रहा, आपका सिलेक्शन हो रहा है या नहीं हो रहा, मुझे क्या फर्क पड़ता है. मेरा तो पैसा दीजिए, आपको जब तक रहना रहिए, ढंग से रहिए, डिसिप्लिन से रहिए, आपका सिलेक्शन हो गया बहुत अच्छी बात, नहीं हुआ तो आप जाइए. हमारे यहाँ ऐसा नहीं है. 7-8 ವರ್ಷ ದೊಡ್ಡ ಆನೆ ಆದ್ರೂ ಕೂಡ ಆ ಒಂದು ಗೂಟ 1 ಫೂಟಿಂದು 1 ಮೀಟರ್ ಹಗ್ಗ ಅಲ್ಲಿ ದಿನ ಕೊಡ್ತಾ ಇರೋಂಥ ಹುಲ್ಲು ತಿಂದ್ಕೊಂಡು ಮೈಕೊಂಡು ಆರಾಮಾಗಿ ಅಷ್ಟೇ ಲಾಸ್ ಒಳಗ ಅಷ್ಟೇ ತಿಂಚೊಳಗೆ ತಿರ್ಬೋದು. ಹಿಂಗೆ ಆ ಆನೆ ಈಗ ದೊಡ್ಡದಾಗಿದೆ, ಮರಿ ಇದ್ದದ ಆನೆ ಅಲ್ಲಿ ಬರ್ತಾ ಇರುವಂತ ಹೊರಗಡೆ ಬರ್ತಾ ಇರುವಂತ ಅನೇಕ ಆನೆಗಳನ್ನು ನೋಡ್ತಾರೆ. ದೊಡ್ಡ ದೊಡ್ಡ ಆನೆಗಳನ್ನು ನೋಡ್ತಾರೆ. ಅವೆಲ್ಲ ಎಷ್ಟು ಸ್ವಚ್ಛಂದವಾಗಿ ಹೊಂಟಾವ ಆನೆಗಳು. ನಾನು ಹಂಗೆ ಹೋಗ್ಬೋದಲ್ಲ, ನಾನು ಯಾಕೆ ಹಂಗೆ ಹೋಗ್ಬಾರ್ದು ಅಂತ ಅಂದ್ಕೊಂತಂತೆ. ಆದ್ರೆ ಅದು ಅಂದ್ಕೊಂಡು ಅದು ಹೋಗಕ್ಕೆ ಆಗ್ಲಿಲ್ಲ. ಯಾಕಾಗ್ಲಿಲ್ಲ? ಅದು ತಲೆ ಕುಂತ್ಬಿಟ್ಟದ. ನನ್ನ ಇಲ್ಲಿ ಗೂಟಕ್ಕೆ ಕಟ್ಟ್ಯಾರ, ಇಲ್ಲಿ ಗೂಟ ಬಿಟ್ಟು ನಾನು ಹೋಗಕ್ ಆಗುದಿಲ್ಲ, ಈ ಗೂಟ ಬಿಟ್ಟು ಈ ಹಗ್ಗ ಬಿಟ್ಟು ನಾನು ಹೋಗಕ್ ಆಗುದಿಲ್ಲ. ಅಜಬಾಲ್ ಬಾತ್ ಕಟ್ಟೋ ಫ್ಲೋ ಕಟ್ಟೋ ಸರ್. ಹಾಜಿ, ಈ ಆನೆಗಳ ಜೊತೆ ನಾನು ಹೋಗ್ಬಹುದು, ಹೋಗಕ್ ಸಾಧ್ಯ ಐತೆ ಅಂತ ತಲೆಯಾಗ ಬರ್ಲಿಲ್ಲ. ಅದು ಮನಸ್ಸು ಮಾಡಿದ್ರ ಒಂದೇ ಕ್ಷಣದೊಳಗೆ 1 ಸೆಕೆಂಡ್ ಒಳಗೆ ಆ ಗೂಟ ಕಿತ್ತು ಬಿಸಾಕಿ ತನ್ನ ಆನೆಗಳ ಜೊತೆ ಹೋಗಿ ಅದು ಸ್ವಚ್ಛಂದವಾಗಿ ತನ್ನ ಶಕ್ತಿ ಏನಂತ ತೋರಿಸಬಹುದಾಗಿತ್ತು. ಅದು ಯಾವತ್ತೂ ತೋರಿಸ್ಲಿಲ್ಲ. ಅಲ್ಲೇ ಏನು 1 ಫೂಟಿನ ಗೂಟ, 1 ಮೀಟರ್ ಹಗ್ಗ, ಅಲ್ಲೇ ಹುಲ್ಲು, ಅಲ್ಲೇ ಲದ್ದಿ, ಅಲ್ಲೇ ತಿರುಗುದು. ಈ ಪರಿಸ್ಥಿತಿ ನಮ್ಮ ಬಹುತೇಕ ಯುವಜನರದಾಗಿದೆ. ನಮಗೆ ಆನೆ ಶಕ್ತಿ ಇದೆ ಅಂತ ಗೊತ್ತಿದ್ರು ಕೂಡ ನಾವು ಈಗ ಏನ್ ನಮ್ಮ ಲಿಮಿಟೇಷನ್ಸ್ ಅದಲ್ಲ. ಗೂಟ ಅಂದ್ರೆ ನಮ್ಮ ಅಪ್ಪ ಹೊಲ ಐತಿ, ನಂತರ ಸಣ್ಣದಂಗೆ ಓದಿದ್ದೀವಿ, ಮ್ಯಾಟ್ರಿಕ್ ಆಗೈತಿ, ಡಿಗ್ರಿ ಆಗೈತಿ, ಆಯ್ತು ಒಂದು ಯಾವ್ದಾರ ಒಂದು ನೌಕರಿ ಮಾಡ್ಕೊಂಡು ಎಲ್ಲಾದ್ರೂ ಹೊಲಕ್ಕೆ ಹೋದ್ರೆ ನಾಲ್ಕು ಆರಾಮಾಗಿ ನೌಕರಿ ಮಾಡೋದು ಚೆನ್ನಾಗಿ ಇರೋದು. ಈ ಒಂದು ಲಿಮಿಟೇಷನ್ ಬಿಟ್ಟು ನಾವು ಯಾವಾಗ ಬರ್ತೀವಿ ಆವಾಗ ದೊಡ್ಡ ದೊಡ್ಡ ಸಾಧನೆಗಳು ಸಾಧ್ಯ ಆಗ್ತದೆ. ಆನೆ ಶಕ್ತಿ ನಮ್ಮಲ್ಲಿ ಇದೆ ಅಂತ ತೋರಿಸ್ಕೊಡ್ಲಿಕ್ಕೆ ಜೀತೋದವರು ಇಲ್ಲಿ ಬಂದಿದ್ದಾರೆ. ಅದು ಸರಿ. JTF has given you exposure to know that you have got an elephant power. Just try to know your power. Once you come to know your power, you can do wonders. That is the beauty. Okay. ಹಂಗೆ ಇನ್ನೊಂದು ಕಥೆ ಹೇಳ್ತೀನಿ. ಈ ನಮ್ಮ ಹೊಳಸಾಲೊಳಗ ಪ್ರವಾಹ ವರ್ಷ ಬರ್ತಿರ್ತದ. ಆದ್ರೆ ಈ ಸಾರಿ ಪ್ರವಾಹ ಜಾಸ್ತಿ ಬರ್ತದ ಅಂತ ಗೊತ್ತಾಗ್ತದ. ಅದಕ್ಕೆ ಮೊದಲು ಎಲ್ಲ ಸೋಷಿಯಲ್ ಮೀಡಿಯಾದಾಗ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾರೆ. ಹಿಂಗೆ ಇನ್ನು 2-3 ದಿವಸಕ್ಕೆ ಹೊಳಿ ನೀರ್ ಮ್ಯಾಲ ಬರ್ತದ, ಬಹಳ ಮುಳುಗು ಸಾಧ್ಯತೆ, ಅದಕ್ಕೆ ಸ್ವಲ್ಪ ಎಚ್ಚರ ಆಗ್ರಿ ಅಂದ್ರೆ ಆವಾಗ ನಾವು ಸೋಷಿಯಲ್ ಮೀಡಿಯಾದಾಗ ಗೊತ್ತಾದ ತಕ್ಷಣ ಒಂದು 30-40% ಜನ ಎಲ್ಲ ಹೊರಗಡೆ ತಮ್ಮ ದೂರದ ಊರುಗಳಿಗೆ ಹೋಗಿ ಆರಾಮಾಗಿ ಮಾಡ್ತಾರೆ. ಆ ನಂತರ ಟಿವಿ ಮತ್ತು ಪೇಪರ್ ನ್ಯೂಸ್ ಅಲ್ಲಿ ಎಲ್ಲಾ ಕಡೆ ಬರ್ತದ, ಇಲ್ಲ ಈ ಊರು ಮುಳುಗ್ತದ, ಇದು ಮಾಡ್ತದೆ. ಇಷ್ಟೆಲ್ಲ ನಡೀತಾ ಇದ್ದಾಗ ಇನ್ನೊಂದು 50% ಜನ ಹೋಗ್ತಾರೆ. ಸೊ ಒಂದು 75% ಜನ ಎಲ್ಲ ಖಾಲಿ ಮಾಡ್ತಾರೆ. ಆದ್ರೆ ಅಲ್ಲಿ ಒಬ್ಬ ಮಾತ್ರ ಈ ಹೆಂಗೆ ಈ ಒಂದು ಎಚ್ಚರಿಕೆ ಗಂಟೆ ಬರ್ತದ ಹಂಗ ದಿನ ಪೂಜೆ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ. ದೇವರೇ ನನ್ನನ್ನು ಬದುಕಿಸು, ಈ ಪ್ರವಾಹ ಬಂದ್ರು ಕೂಡ ನನಗೇನಾಗಬಾರ್ದು ಅಂತ ಹೇಳಿ ಪೂಜೆ ಮತ್ತು ಮಂತ್ರ ಜಾಸ್ತಿ ಮಾಡ್ತಾನೆ. ಇನ್ನ
ಪಂಚಾಯತ್ ಬಂದು ಊರಾಗ ಬಂದು ಡಂಗ್ರ ಸಾಕ್ತಾರೆ ಏನಂತ, ಇದು ಊರು ಮುಳುಗ್ತೈತಿ, ಅದಕ್ಕೆ ಎಲ್ಲರೂ ಖಾಲಿ ಮಾಡ್ಕೊಂಡು ಹೋಗ್ರಿ ಅಂತ. ಹೋಲಿಗೆ ಹೇಳಿದ ಮತ್ತೆ ವಾಪಸ್ ಬರುವಂತ. ಸೊ ಇಷ್ಟನ್ನೋರಾಗ ಒಂದು 90% ಜನ ಎಲ್ಲ ಖಾಲಿ ಮಾಡ್ತಾರೆ. ಇವ ಮಾತ್ರ ಪೂಜೆ ಮಾಡೋದು ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ.